Shall we start? Sixth chapter ಇದು 6ನೇ ಚಾಪ್ಟರ್. ಮೆಂಟಲ್ ಎಬಿಲಿಟಿಯಲ್ಲಿ 6ನೇ ಚಾಪ್ಟರ್. ಫಸ್ಟ್ ಚಾಪ್ಟರ್ ನೆನಪಿದೆಯಾ? ಆಡ್ ಮ್ಯಾನ್ ಔಟ್. ಸೆಕೆಂಡ್ ಚಾಪ್ಟರ್ ಫಿಗರ್ ಮ್ಯಾಚಿಂಗ್. ನನಗೆ ನೆನಪೈತಿ, ಎಕ್ಸಾಮ್ ಬರೆಯಲ್ಲ ನಾನು, ನನಗೆ ನೆನಪೈತಿ. ನೀವು ಎಕ್ಸಾಮ್ ಬರೆಯೋದು ನಿಮಗೆ ನೆನಪಿಲ್ಲ ಅಂದರೆ ಎಕ್ಸಾಮ್ ಮೇಲೆ ಅಷ್ಟು ಸೀರಿಯಸ್ ಆಗಿದ್ದೀರಾ ಅಂತ ನಾನು ಹೇಳಿಲ್ಲ. ತುಂಬ ಜನ ಎಕ್ಸಾಮ್ ಬರೀತಾರೆ, ನೀವು ಒಬ್ಬರಲ್ಲ ಎಕ್ಸಾಮ್ ಬರೆಯೋದು. ಇಬ್ಬರು ಬರೀತಾರೆ, ಒಬ್ಬರು ಪಾಸ್ ಆಗ್ತಾರೆ, ಹಂಗಿರಲ್ಲ. ಪಾಸ್ ಆಗೋದು 80 ಜನ, ಬರೆಯೋದು 40-50 ಜನ. ಯೋಚನೆ ಮಾಡಿರಿ, ಇಷ್ಟು ಸೀರಿಯಸ್ ಆಗಿ ವರ್ಕ್ ಆಗಲ್ಲ, ತುಂಬ ಕಮಿಟ್ ಆಗಿರಬೇಕು. ಫಸ್ಟ್ ಚಾಪ್ಟ್ರು ಆಡ್ ಮ್ಯಾನ್ ಔಟ್. ಸೆಕೆಂಡ್ ಚಾಪ್ಟ್ರು ಫಿಗರ್ ಸೀರೀಸ್. ಸೊ ಫಿಗರ್ ಸೀರೀಸ್ ಅಲ್ಲ, ಫಿಗರ್ ಮ್ಯಾಚಿಂಗು. ಥರ್ಡು, ಮೂರನೇದು ಪ್ಯಾಟ್ರನ್ ಕಂಪ್ಲೀಟು ಅಲ್ವಾ? ನೆಕ್ಸ್ಟು ಪ್ಯಾಟ್ರನ್ ಕಂಪ್ಲೀಟ್. ಫೋರ್ತು ಒನ್ ಫಿಗರ್ ಸೀರೀಸ್. ಫಿಫ್ತ್ ಒನ್ ಅನಾಲಜಿ. ಸಿಕ್ಸ್ತ್ ಒನ್ ಫಿಗರ್ ಕಂಪ್ಲೀಷನ್. ಇದು ಅದು ಪ್ಯಾಟ್ರನ್ನು, ಇದು ಫಿಗರ್ ಕಂಪ್ಲೀಷನ್. ಇದು ಇಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಈಸಿ, ತುಂಬ ಈಸಿ. ನಮಗೆ ಜಿಯೋಗ್ರಫಿಕಲ್ ಫಿಗರ್ ಅಂತ ಇದಾವೆ ಮ್ಯಾಥ್ಸಲ್ಲಿ, ಆಯಿತಾ? ಯಾವ್ಯಾವ ಜಿಯೋಗ್ರಫಿಕಲ್ ಫಿಗರು? 3 ಸೈಡ್ ಇದ್ದರೆ ಟ್ರಯಾಂಗಲ್, ಕರೆಕ್ಟಾ? 4 ಸೈಡ್ ಇದ್ದರೆ ಕ್ವಾರ್ಟರ್ ಲ್ಯಾಟ್ರಲ್ 2. ಯಾವುದು? ಸ್ಕ್ವಯರ್ ಆರ್ ಕ್ವಾರ್ಟರ್ ಲ್ಯಾಟ್ರಲ್ಲಿ 2. ಒಂದು ಸ್ಕ್ವಯರ್, ಇನ್ನೊಂದು 2 ಅಲ್ಲ, ಇನ್ನೂ ತುಂಬ ಬರ್ತವೆ, ರೋಂಬಸ್ ಬರುತ್ತೆ, ಅವೆಲ್ಲ ಬರುತ್ತೆ, ಒಟ್ಟು 4 ಸೈಡು. ಸೊ ಇದು ನೆಕ್ಸ್ಟು ಇನ್ನೊಂದು ಸರ್ಕಲ್. ಈ 3ರಲ್ಲೇ ಆನ್ಸರ್ ಇರುತ್ತೆ. ನಾರ್ಮಲಿ ಈ 3ರಲ್ಲೇ ಆನ್ಸರ್ ಇರುತ್ತೆ. ಇಲ್ಲಿ ಮಾಡೋದಕ್ಕೆ ಈಸಿ, ನೀವು ಮಾಡಬೇಕಾದ್ರೆ ಶೇಡಿಂಗ್ ಹಾಕಬೇಕು. ಓಕೆ, ಈ 3 ಫಿಗರ್ ಇದ್ರಾಗೆ ಯೂಸ್ ಮಾಡ್ಕೋಬೇಕು. ಚೆಕ್. ಈಗ ಇಲ್ಲಿದೆ ಅನ್ಕೋ, ಫಸ್ಟ್ನೇದು ಕಾಣ್ತಾ ಇದೆಯಾ ನೀಟಾಗೆ? ಕ್ಯಾನ್ ಯು ಸಿ ಏನು ಮಾಡಬೇಕು? ಫಿಗರ್ನ ಕಂಪ್ಲೀಟ್ ಮಾಡಬೇಕು. ಇದು ಸರ್ಕಲ್ನ ನೀಟಾಗಿ ಸರ್ಕಲ್ ಮಾಡ್ತೀನಿ, ಓಕೆನಾ? ಸರ್ಕಲ್ ಮಾಡಿಬಿಟ್ಟು ಇವಾಗ ಇದು ಫಸ್ಟ್ ಕ್ವಶನ್ ಏನಂತ ಹೇಳ್ಬಿಡ್ತೀನಿ ನೋಡಿ. ಕ್ವಶನ್ ಏನಂದರೆ, ಈ ಫಿಗರಲ್ಲಿ ಯಾವುದನ್ನ ತೆಗೆದು ಇಟ್ಟರೆ ನೀಟಾಗಿ ಸೆಟ್ ಆಗುತ್ತೆ, ನೀಟಾಗಿ ಫುಲ್ ಒಂದು ಫಿಗರ್ ಬರುತ್ತೆ. ಯಾವುದನ್ನ ಇದ್ರಾಗೆ ಸೆಟ್ ಮಾಡಬೇಕು, ಆಯಿತಾ? ಇಲ್ಲಿ ನೋಡಿ, ಇವಾಗ ಇಲ್ಲಿ ಖಾಲಿ ಜಾಗ ಇದೆ ಅಲ್ವಾ? ಸೊ ಇಲ್ಲಿ ಖಾಲಿ ಜಾಗ ಇದ್ದರೆ ಮುಂದೆ ಫ್ರಂಟಲ್ಲಿ ಈ ಥರ ಬಂದಿರಬೇಕಾಯ್ತಾ, ಈ ಥರ ಉಬ್ಬಿರ್ಬೇಕಲ್ವಾ? ಸೊ ಇದಾಗುತ್ತೆ, ಇದಾಗಲ್ಲ. ಸೊ ಈ ಥರ ಫೈಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಫುಲ್ ಒಂದು ಫಿಗರ್ ಬರ್ಕೊತೀನಿ, ಸರ್ಕಲ್. ಓಕೆ, ಸರ್ಕಲ್ ಬರ್ಕೊಂಡು ಇವಾಗ ಏನು ಸರ್ಕಲ್ ಮಾಡಿದ್ದೀನಲ್ವ ನಾನು, ಅದಕ್ಕೆ ಸರ್ಕಲ್ ಮಾಡಿರೋ ಜಾಗಕ್ಕೆ ಒಂದು ರೌಂಡ್ ಹಾಕ್ತೀನಿ, ಹಿಂಗೆ ನೀಟಾಗಿ ಫಿಲ್ ಮಾಡಿಬಿಡ್ತೀನಿ ಈ ಥರ, ಆಯಿತಾ? ಎಷ್ಟು ತೆಗಿತೀನಿ ನೋಡು. ನೀಟಾಗಿ ಸರ್ಕಲ್ ಮಾಡಿ, ಆಯಿತಾ? ನೀಟಾಗಿ ಫಿಲ್ ಮಾಡಿಬಿಡ್ತೀನಿ. ಆವಾಗ ನಿಮಗೆ ನೀಟಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ತಿದೆಯಾ ಇವಾಗ ಯಾವ್ದು ಆನ್ಸರು? 2 1 ಕರೆಕ್ಟಾ? A1 ಯಾಕಾಗಲ್ಲ? ಈ ಫೇಸ್ ಇದೆ. ಓಕೆ, ಡನ್. ಸೆಕೆಂಡ್ ಒನ್ ಬನ್ನಿ. ಸೆಕೆಂಡ್ ಒನ್ನು ಇದು ಯಾವ ಥರ ಆಗುತ್ತೆ ಫಿಗರು? ಫುಲ್ ಕಂಪ್ಲೀಟ್ ಆಗಿ ಸ್ಕ್ವೇರ್ ಅಲ್ವಾ? ಇದು ಸ್ಕ್ವೇರ್ ಮಾಡ್ಕೊ, ನೆಕ್ಸ್ಟು ಮಾರ್ಕ್ ಮಾಡ್ಕೊ. ಯಾವ್ದು ಬರುತ್ತೆ ನೋಡು? ಯಾವ್ದು ಬರುತ್ತೆ? ಬಿ ಬರುತ್ತಾ? ಕರೆಕ್ಟಾ? ಈಸಿನಾ ಇದು? ನೆಕ್ಸ್ಟ್ ಇದು ಫುಲ್ ಸ್ಕ್ವೇರ್ ಇದೆಯಾ? ಸೊ ಪುಟ್ 1 ಇದು ಹಾಕೋ. ಇಲ್ಲಿ ತಾನೇ ಖಾಲಿ ಜಾಗ ಇರೋದು, ಇಲ್ಲಿ ತಾನೇ ಖಾಲಿ ಜಾಗ. ಏನು ಮಾಡ್ತೀನಿ? ಆನ್ಸರು 3ನಾ? ಕಾಣ್ತಾ ಇದೆ ನೀಟಾಗೆ? ಆನ್ಸರ್ 3. ನೆಕ್ಸ್ಟ್ ಒನ್, ಫೋರ್ತ್ ಒನ್ ಹೇಳ್ರಿ ನೋಡೋಣ. ಏನು ಮಾಡ್ತೀನಿ ಇವಾಗ? ಇದು ಯಾವ ಶೇಪ್ ಆಗುತ್ತೆ ಇವಾಗ? ಸ್ಕ್ವೇರಾ ರೆಕ್ಟ್ಯಾಂಗಲ್? ಫುಲ್ ಶೇಪ್. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಸ್ಟ್ರೈಟಾಗಿ ಹಾಕಿದೆ, ಇಲ್ಲೊಂದು ಹಾಕಿದೆ. ನೆಕ್ಸ್ಟ್ ಇದನ್ನು ಶೇಡ್ ಮಾಡಿದೆ. ಆದರೆ ಎಕ್ಸಾಮಲ್ಲಿ ಇಷ್ಟು ಟೈಮ್ ಇರಲ್ಲ, ಓಕೆ? ಸೊ ನೀವು ಪ್ರಾಕ್ಟೀಸ್ ಮಾಡಿ 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 ನಿಮಗೆ ಗೊತ್ತಾಗುತ್ತೆ, ಓ ಇದು ಆನ್ಸರ್ ಬರುತ್ತೆ ಅಂತ.
ಯಾವ್ದು ಬರುತ್ತೆ ನೋಡ್ರಿ, ಕಾಣಿಸ್ತಿದ್ಯಾ ಯಾವ್ದಾರ? ಯಾವುದು ಕಾಣಿಸ್ತಾ ಇಲ್ಲ? ಯಾವುದು ಕಾಣಿಸ್ತಾ ಇಲ್ಲ ಅಂದರೆ ಆನ್ಸರ್ನ ರಿಮೂವ್ ಮಾಡ್ಕೊಂತ ಹೋಗ್ರಿ, ಯಾವ್ದ್ಯಾವ್ದು ಆಗಲ್ಲ ಅಂತ. ಇದಂತೂ ಆಗಲ್ಲ, ಸೆಕೆಂಡ್ ಒನ್ ಆಗಲ್ಲ, ಥರ್ಡ್ ಒನ್ ಯಾಕಾಗಲ್ಲ? ಥರ್ಡ್ ಒನ್ ಯಾಕೆ ಆಗಲ್ಲ? ಯಾಕೆ ಆಗಬಾರ್ದು? ಫೋರ್ತ್ ಅಂತಂತೂ ಆಗಲ್ಲ, ಯಾಕೆಂದರೆ ನೋಡಿ ಇಲ್ಲಿ ಕ್ರಾಸ್ ಇದೆ, ಇದಾಗಲ್ಲ. ನನಗೆ ಸ್ಟ್ರೈಟೇ ಬರಬೇಕು, ಹಿಂಗೆ ಕರೆಕ್ಟ್ ಈ ಥರ ಸ್ಟ್ರೈಟ್ ಇರಬೇಕು. ನಾವು ಇವಾಗ ನಾವು ಎರಡು ಆಪ್ಷನ್ ಇದೆ, ಇಲ್ಲ 1 ಆಗಬೇಕು, ಇಲ್ಲ ಅಂದರೆ 3 ಆಗಬೇಕು. ಈ 3 ಯಾಕೆ ಆಗಲ್ಲ ಅಂತ ಹೇಳ್ರಿ ಫಸ್ಟ್. ಹಾಂ, ಒಂಥರ ಇದೆಯಾ? ಒಂಥರ ಹೆಂಗಿದೆ? ನೀಟಾಗಿ ನಾನು ಈ ಫಿಗರ್ನ ತಿರುಗಿಸ್ಬಿಟ್ಟು ಹೆಂಗೆ ಹಾಕಿದ್ರೆ ನೀಟಾಗಿ ಸೆಟ್ ಆಗುತ್ತಾ? ಇದನ್ನ ಅಕಸ್ಮಾತ್ ನೀಟಾಗಿ ತಿರುಗಿಸ್ಬಿಟ್ಟು ಯಾಕಾಗಲ್ಲ ತಿರುಗಿಸ್ಬಿಟ್ಟು ಫಿಕ್ಸ್ ಮಾಡಿದರೆ ಇದು ಬರುತ್ತಲ್ಲ, ಇದು ಬರುತ್ತಲ್ವ? ಚಾನ್ಸಸ್ ಇದೆ. ಹಾಂ, ಆ್ಯಕ್ಚುಲಿ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು? ಮೇಲೆ ಇಲ್ಲ, ಮೇಲೆ ಚಿಕ್ಕದಂತನಾ? ನೋಡು, ಒಂದೊಂದು ಈ ಥರ ಇರ್ತವೆ ಆಯಿತಾ, ಫುಲ್ ಕನ್ಫ್ಯೂಷನ್ ಆಗಿರ್ತವೆ. ಸೊ ಇದನ್ನ ಯಾರು ಮಾಡ್ತಾರೋ ಅವರೇ ಗೆದ್ದಂಗೆ. ಓಕೆ, ಸೊ ನಾವಿವಾಗ ಎಲ್ಲಿ ಹುಡುಕ್ಬೇಕು ಅಂದರೆ ಥರ್ಡ್ ಒನ್ ವಿಲ್ ಸಿ ಇವೆರಡೂ ಡಿಸ್ಟೆನ್ಸ್ ಸೇಮ್ ಇದೆ, ಕರೆಕ್ಟಾ? ಅಂದರೆ ಸೇಮ್ ಈಕ್ವಲ್ ಆಗಿರುತ್ತೆ. ಇದೆಯಾ ಈಕ್ವಲ್ ಆಗಿ? ಹುಡುಕು, ಅಲ್ಲೆಲ್ಲ ಈಕ್ವಲ್ ಆಗಿದೆಯಾ? ಎಲ್ಲಿ ಈಕ್ವಲ್ಲು? ಇಲ್ಲಿ ಅಲ್ವಾ? ಇವೆರಡು ಈಕ್ವಲ್ ಆಗಿದೆ ಬಾ, ಇಲ್ಲಿ 2 ಈಕ್ವಲ್ ಆಗಿದೆ ಬಾ, 2 ಈಕ್ವಲ್ ಆಗಿದ್ದಾವೆ. ನೆಕ್ಸ್ಟು ಇಲ್ಲಿ ಬಾ, ಇವೆರಡು ಈಕ್ವಲ್ ಆಗಿದ್ದಾವ, ಇವೆರಡು ಈಕ್ವಲ್ ಆಗಿದ್ದಾವ, 2 ಈಕ್ವಲ್ ಆಗಿದ್ದಾವೆ. ಮತ್ತು ಇಲ್ಲಿ ಕ್ರಾಸ್ ಇದೆಯಾ? ಇಲ್ಲಿ ಕ್ರಾಸ್ ಇದೆ, ಇಲ್ಲಿ ಕ್ರಾಸ್ ಇದೆಯಾ? ಯಾಕಿಲ್ಲ? ಕ್ರಾಸ್ ಇದೆಯಲ್ಲ, ಇಲ್ಲೂ ಕ್ರಾಸ್ ಇದೆ. ಸೊ ನಾವು ಎನಿ ಒನ್ ಆಪ್ಷನ್, ಎರಡರಾಗ ಯಾವ್ದಾರ ಒಂದು ಆಪ್ಷನ್ ಆಗಿರುತ್ತೆ. ಓಕೆ, 3 ಆಗ್ಬೋದು, 1 ಆಗ್ಬೋದು. ಸೊ ಬಟ್ ಇಲ್ಲಿ ನನಗೆ ನಾರ್ಮಲಿ ನಿಮ್ಗೆ ಹೆಂಗೆ ಕೊಟ್ಟಿರ್ತಾರೆ ಅಂದರೆ ಏನಾರು ಸ್ವಲ್ಪ ಚೇಂಜಸ್ ಥರ ಕೊಟ್ಟೆ ಕೊಟ್ಟಿರ್ತಾರೆ, ಹಂಗೆ ಇಷ್ಟು ನೀಟಾಗೆಲ್ಲ ಕೊಟ್ಟಿರಲ್ಲ. ಓಕೆ, ಸೊ ಇವೆರಡರಾಗ ಯಾವ್ದಾರ ಆನ್ಸರ್ ಹಾಕಿ, ಎನಿ ಒನ್ ಈಸ್ ರೈಟ್, ನೋ ಪ್ರಾಬ್ಲಮ್. ಕ್ಲಿಯರಾ? ಏನೋ ಡೌಟ್ ಇದೆಯಾ? ಇದನ್ನು ಹೇಳ್ತೀರಾ? ಹಾಂ, ಆನ್ಸರ್ ಹಂಗೆ ಹೇಳ್ದಾರೆ ಅಷ್ಟೇ, ಊಟ ಮಾಡಿ ಮಕ್ಕಂಬಿಡ್ರಿ. ನೀ ಕಣ್ಬಿಟ್ಟು ಹೇಳ್ಬೇಕು, ಸುಮ್ಮನೆ ನಿಮ್ಗೆ ಇಷ್ಟ ಬಂದಿದ್ದು ಹೇಳಿದರೆ ಅವ್ರಿಗೆ ಇಷ್ಟ ಬಂದಿದ್ದು ಮಾರ್ಕ್ಸ್ ಕೊಡ್ತಾರೆ. ನೋಡು, ಕಾಣಿಸಿದೆಯಾ? ಅಲ್ಲಿ ಖಾಲಿ ಜಾಗ ಇರಬೇಕು. ಬರುತ್ತಾ? ಬರುತ್ತಾ? ಸಿ ಬರುತ್ತಾ? ಬರುತ್ತಾ? ಸಿ ಬರುತ್ತಾ? 100% ಬರುತ್ತೆ. ಇದೇ ಥರ ಎದುರಿಸ್ತಾ ಇರ್ತಾರಲ್ಲ ಎಕ್ಸಾಮಲ್ಲಿ, ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಇದು ಆನ್ಸರ್ ಹಾಕು ಅಂತ. ನೀವು ವರ್ಷ ಪೂರ್ತಿ ಓದ್ದವ್ರು, ನಿಮಗೆ ನಂಬಿಕೆ ಇರಲ್ಲ, ಅವ್ರ ಮಾತು ಕೇಳ್ಕೊಂಬಿಟ್ಟು ಹಿಂಗೆ ಟಿಕ್ ಹಾಕ್ಬಿಡೋದು. ಎಲ್ಲ ಹಾಕಂಗಿಲ್ಲ. ನೀವು ಓದಿರ್ತೀರಲ್ಲ, ಅದಕ್ಕೆ ವ್ಯಾಲ್ಯೂ ಇರಬೇಕು. ಸೊ ಯಾರು ಏನು ಹೇಳ್ಕೊಟ್ರು ನೀವು ಕೇಳಂಗಿಲ್ಲ, ಯಾಕೆಂದ್ರೆ ನೀವು ಪಾಪ ಕಷ್ಟ ಬಿದ್ದು ಓದಿರ್ತಾನೆ. ನೀವು ಓದಿಲ್ಲ ಅಂತ ನಂಬಿಕೆ ಇಲ್ಲ ಅಂದರೆ ಕೇಳ್ರಿ, ನಂಬಿಕೆ ಇದೆ ಅಂದರೆ ನೀವು ಮಾಡಿರಿ ಓನಾಗಿ. ಹಾಂ, ಟೆಲ್ ಇದನ್ನ ಹೇಳ್ರಿ. ಸಿಕ್ಸ್ತ್ ಒನ್ ಏನು ಮಾಡೋ? ಕ್ರಾಸ್ ಮಾಡು, ಆಯಿತಾ? ನೆಕ್ಸ್ಟು ಯಾವ್ದು ಬರುತ್ತೆ ನೋಡ್ರಿ? 3 ಪಕ್ಕ 3 ಬರುತ್ತಾ? ಸ್ವಲ್ಪ ಇದು ಚಿಕ್ಕದಾಗಿದೆ, ನಾನಿನ್ನು ಸ್ವಲ್ಪ 1 ಪಕ್ಕ 1. ಓಕೆ, ಲೆಟ್ ಮಿ ಚೆಕ್ ಫಸ್ಟ್. 4 ಆಗಲ್ಲ, 3 ಆಗಲ್ಲ, ಚಾನ್ಸೇ ಇಲ್ಲ 3 ಹಾಕಿ. ಕರೆಕ್ಟಾ? ಯಾಕೆ 3 ಆಗಲ್ಲ? ಇವೆರಡು ಸ್ಟ್ರೈಟ್ ಆಗಿದೆ, ಅಲ್ಲಿ ಸ್ಟ್ರೈಟ್ ಆಗಿಲ್ಲ. ಇದು ಪಾಸಿಬಲ್ ಇದೆಯಾ? ಇಲ್ಲ, ಪಾಸಿಬಲ್ ಇಲ್ಲ. ಯಾಕೆ? ಇಲ್ಲಿ ನೋಡಿ, ಇದು ಕೆಳಗಡೆ ಇದೆ, ಇದು ಮೇಲಕ್ಕೆ ಹೋಗಿತ್ತು, ಇದಾಗಲ್ಲ. ಉಳಿದಿದ್ದು ಒಂದೇ ಆನ್ಸರ್
7th one. Check 7th one. Huh? Go straight. ಆಯ್ತಾ? ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಸ್ಟ್ರೈಟಾಗಿ ಒಂದು ಹಾಕಿ ಹಾಂ ನೋಡು ಯಾವ್ದು ಬರುತ್ತೆ? 1 ಬರುತ್ತಾ? 2 ಬರಲ್ವಾ? 3 ಬರಲ್ವಾ? 4 ಬರಲ್ವಾ? 3 ಯಾಕೆ ಬರಲ್ಲ? ಮೇಲೆ ಹೋಗಿ ಕೆಳಗಡೆ ಬಂದು ಇಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಆಗಿದೆ, ಇಲ್ಲಿ ಸ್ಟ್ರೈಟ್ ಆಗಿದೆ, ನನಗೆ ಇಲ್ಲಿ ಕ್ರಾಸ್ ಆಗಬೇಕಲ್ವಾ? ಓಕೆ, ಡನ್. ನೆಕ್ಸ್ಟ್ 8th one. 8th one ಕಾಣಿಸ್ತಾ ಇಲ್ಲ? ನಾನು ಅಡ್ಡ ಇದ್ದೀನಾ? ನನ್ನ ಸೈಡಿಗೆ ಹೋಗ್ಬಿಡ್ಲಾ? ನನ್ನ ಮಕ್ಕಳಪ್ಪ. ಹಾಂ, ಚಪ್ಪಂಡಿ ಹೇಳ್ರಪ್ಪ. ಎ ಬಿ ಸಿ ಡಿ ಯಾವುದು? ಏನಾ? ಬಿ ಆಗಲ್ವಾ? ಸಿ ಆಗಲ್ವಾ? ಡಿ ಆಗಲ್ವಾ? ಎ ಆಗುತ್ತಾ? ಹಂಗಾದ್ರೆ ಏನೇ? ಟೆಲ್ ದಿಸ್ ಒನ್. ಎ 100% ಎ. ಎನಿ ಡೌಟ್? ಕ್ಲಿಯರ್? ಕಮ್ ಇಯರ್. ಇದನ್ನ ಹೇಳ್ರಪ್ಪ. ಸೈಡಾ? ನಾನು ಸೈಡ್. ಬಿ 100% ಬಿ. ಸಿ ಸೊ ಇದು ಸ್ಕ್ವಯರ್ ಕರೆಕ್ಟಾ? ಇದು ಸ್ಕ್ವಯರ್ನ ಉಲ್ಟಾ ಇಟ್ಬಿಟ್ಟವ್ರೆ, ಡೈಮಂಡ್ ಆಗಿತ್ತು ಅಷ್ಟೇ ಇದು. ಸೊ ಇಲ್ಲಿ ಸ್ಟ್ರೈಟಾಗಿ ಹೋಗುತ್ತೆ, ಇಲ್ಲಿಂದ ಸ್ಟ್ರೈಟಾಗಿ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿದೆ, ಇಲ್ಲಿಂದ ಇಲ್ಲೊಂದು ಡೈಮಂಡ್ ಬರಬೇಕು. ಯಾರಪ್ಪ ಬಿ ಹೇಳ್ದೋ? ಬಿ ಹೇಳ್ದವ್ರಿಗೆ ಒಂದು ಪ್ಯಾಕು ಸಮೋಸ ಪಾರ್ಸಲ್ ಕೊಡ್ರಿ, ತಿನ್ಕಂತ ಹೋಗಿ ಮಕ್ಕಂಬಿಡ್ಲಿ. ಸೊ ಎ ಆಗಲ್ಲ, ಬಿ ಸಿ ಡಿ ಅಲ್ಲಿ ಕನ್ಫ್ಯೂಸ್, ನೀಟಾಗಿ ಅಬ್ಸರ್ವ್ ಮಾಡ್ರಿ. ಇದಾಗುತ್ತಾ? ಇದು ಪಾಸಿಬಲ್ ಇದೆಯಾ? ದಿಸ್ ಒನ್ ಇಸ್ ಪಾಸಿಬಲ್, ದಿಸ್ ಒನ್ ಇಸ್ ಪಾಸಿಬಲ್, ದಿಸ್ ಒನ್ ಇಸ್ ಪಾಸಿಬಲ್, ದಿಸ್ ಒನ್ ಇಸ್ ನಾಟ್ ಪಾಸಿಬಲ್. ಆನ್ಸರ್ ಈಸ್ ಬಿ ಓನ್ಲಿ. ವೈ ದಿಸ್ ಈಸ್ ನಾಟ್ ಪಾಸಿಬಲ್? ದೊಡ್ಡದಾಗಿದೆ. ಕರೆಕ್ಟಾಗಿ ಸೆಟ್ ಮಾಡಬೇಕದು. ಕ್ರಾಸ್ ಆಗಿಲ್ವಾ? ಇಲ್ಲಿ ಕ್ರಾಸ್ ಆಗಿದೆಯಾ ನೋಡ್ರಿ. ಹೆಂಗಾದ್ರೆ ಇದು ಫಿಗರಲ್ಲಿ ಕ್ರಾಸ್ ಆಗಿದೆಯಾ? ನೋಡಿ, ಇವೆರಡು ಈಕ್ವಲ್ ಇಲ್ಲ. ಕರೆಕ್ಟಾ? ಒಂದು ಹಿಂದೆ ಒಂದು ಮೇಲೆ ಇದೆ, ಅದು ಈಕ್ವಲ್ ಆಗಿದೆ. ಇದೆಲ್ಲ ಅಬ್ಸರ್ವ್ ಮಾಡಬೇಕು. ವಿಸ್ಮಯ ಪುಟ್ 3 ನಾಮ, 2 ರೆಡ್ಡು, ಮಿಡ್ಲಾಗ ಒಂದು ವೈಟು. ಓಕೆ, ಕ್ಲಿಯರಾ? ಇದನ್ನ ಹೇಳ್ರಿ ಬೇಗ. ಸೈಡಾ? ನನ್ನನ್ನೇ ಕಳಿಸ್ತಾರಪ್ಪ ಇವರು. ಜೀವನದಲ್ಲಿ ದೊಡ್ಡ ದಾನ ಅಂತ ಏನಾದ್ರು ಇದ್ರೆ ಯಾವ ದಾನ? ದಾನ. ಯು ಡೋಂಟ್ ವಾಟ್ ಯು ಮೀನಿಂಗ್ ಆಫ್ ದಾನ? ದಾನ ಪ್ರಪಂಚದಲ್ಲಿ ಅತಿ ದೊಡ್ಡ ದಾನ ಯಾವುದು? ಯಾವುದು? ಅನ್ನದಾನ. ಅನ್ನ ಕೊಡೋದು ದಾನ. ಮತ್ಯಾವ ದಾನ ಇದಾವೆ ಹೇಳ್ರಿ? ವಿದ್ಯಾದಾನ ಇದೆ, ಅನ್ನದಾನ ಇದೆ, ವಿದ್ಯಾದಾನ ಇಲ್ಲ. ಇವಾಗಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಜೀವನದಲ್ಲಿ ದೊಡ್ಡ ದಾನ ಅಂದ್ರೆ ಸಮಾಧಾನ. ನಿಧಾನವಾಗಿ ಮಾಡ್ರಿ. ನವೋದಯದಲ್ಲಿ ಬೇಗ ಮಾಡಿದ್ರ ಅಷ್ಟೇ. ಹೇಳ್ರಿ ಯಾವ್ದು ಬರುತ್ತೆ? ಸ್ಟ್ರೈಟಾಗಿ ಹಾಕೋ. ಏನು ಮಾಡ್ಕೊತೀನಿ? ಐ ವಿಲ್ ಪುಟ್ ಲೈನ್, ಡ್ರಿಂಗ್ ಹಾಕೊಂಡು ಹಿಂಗೋಗಿ ಹೋಗ್ತೀನಿ. ಆಯ್ತಾ? ಯಾವ್ದು ಬರುತ್ತೆ? 3 ಬರುತ್ತಾ? 100% 3 ಬರುತ್ತೆ. ಏನೇ ಡೌಟ್? ಕ್ಲಿಯರಾ? ಇನ್ನೆಲ್ಲ ಕ್ವಶನ್ ನೀವು ಮಾಡ್ತೀರಾ? ನಾನು ಹೆಲ್ಪ್ ಏನೇನು ಬೇಡವಾ? ನಾನು ಸೈಡಿಗೆ ಹೋಗ್ಲಾ? ಸರಿ. ಪೇಪರ್ ಕೊಟ್ಟವ್ರಾ? ಸ್ಟಾರ್ಟ್ ಸಾಲ್ವ್. ಓಕೆ, ನಿಮಗೆ ನಾನು ವಾಟ್ಸಪ್ಪಲ್ಲಿ ಕೊಟ್ಟಿರ್ತೀನಿ. ಯು ಟೇಕ್ ದ ಡೌನ್ಲೋಡ್ ದ ಪೇಪರ್, ದೆನ್ ಸ್ಟಾರ್ಟ್ ಸಾಲ್ವಿಂಗ್. ಈವ್ನಿಂಗು ಐ ವಿಲ್ ಪುಟ್ ದ ಆನ್ಸರ್ಸ್. ಯು ಚೆಕ್ ದ ಆನ್ಸರ್ಸ್.